ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಸಾವ ಅಡುಗೆ ಮನೆ ಒಳಗೆ ಬೇಳೆ ಸಾರು ಮಾಡೀನಿ. ಭಾಳ ಸಾಮಗ್ರಿನೂ ಬೇಕಾಗಿಲ್ಲ, ಸ್ವಲ್ಪ ಸಾಮಗ್ರಿ ಉಪಯೋಗಿಸಿ ರುಚಿಯಾಗಿ ಮಾಡುವಂಥ ಸಾರು ರೀ ಇದು. ನೀವು ಮಾಡಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಮತ್ತೆ ಆಗ್ತಡ ನಾ ತೋರಿಸ್ತೇನೆ ರೀ, ನೀವು ನೋಡಿರಂತ ಬರ್ರಲ್ಲ. ನೀವು ಮಾಡ್ತೀರಿ ಆದ್ರೆ ನನ್ನ ರೀತಿ ಒಮ್ಮೆ ಮಾಡಿ ನೋಡಿರಿ. ಒಂದು ಬೌಲು ತೊಗರಿಬೇಳೆನ ತೊಳೆದು ನೀರು ಬಸಿದು ಕುಕ್ಕರಿಗೆ ಹಾಕ್ಕೊಂಡೇನ್ರಿ. ಅದಕ್ಕೆ 1.5 ಗ್ಲಾಸ್ ನೀರು ಹಾಕೇನ್ರಿ. 1 ಟೊಮ್ಯಾಟೊ ಹಾಕೇನ್ರಿ. 1 ಕ್ಯಾರೆಟ್ ದುಂಡಗೆ ಕತ್ತರಿಸಿ ಹಾಕೇನ್ರಿ. ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನ ತೊಳೆದು ಕತ್ತರಿಸಿ ಹಾಕೇನ್ರಿ. ಸ್ವಲ್ಪ ಕರಿಬೇವು ಹಾಕೇನ್ರಿ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನ್ರಿ. ಕುಕ್ಕರ್ ಬಾಯಿ ಮುಚ್ಚಿ ಮೀಡಿಯಮ್ ಉರಿ ಒಳಗೆ 3 ವಿಷಲ್ ಕೂಗಿಸ್ಕೊಂಡೇನ್ರಿ. ಆರಿಂದ ಅದ್ರ ಬಾಯಿ ತೆಗೆದು ಎಷ್ಟು ಚಲೋ ಕುದ್ದೈತೆ ನೋಡ್ರಿ. ಚಲೋ ತಂಗೆ ಮುಗಿಸ್ಕೋರಿ. ಒಗ್ಗರಣೆಗೆ ಒಂದು ಸಣ್ಣ ಪ್ಯಾನ್ ಇಟ್ಟೇನ್ರಿ. ಅದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಹಾಕೇನ್ರಿ. ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕೇನ್ರಿ. ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕೇನ್ರಿ. 1 ದಂಟು ಕರಿಬೇವು ಹಾಕೇನ್ರಿ. 1 ಒಣ ಮೆಣಸಿನ್ಕಾಯಿ ಮುರಿದು ಹಾಕೇನ್ರಿ. ಗ್ಯಾಸ್ ಆಫ್ ಮಾಡಿರಿ. ಅಚ್ಚ ಖಾರದ ಪುಡಿ ಹಾಕೋರಿ. ನಿಮ್ಮ ರುಚಿಗೆ ತಕ್ಕಂತೆ ಅಚ್ಚ ಖಾರದ ಪುಡಿ ಹಾಕ್ರಿ. ಒಗ್ಗರಣೆನ ಕುದಿಸಿರೋ ಬ್ಯಾಳಿಗೆ ಹಾಕಿ ಬೇಕಾದಷ್ಟು ನೀರು ಹಾಕಿ ಕಲಿಸ್ಕೋರಿ. ಅಂದ್ರೆ ಸಾರು ರೆಡಿ ನೋಡ್ರಿ. ನಾನು ಇಡ್ಲಿ ಜೊತೆಗೆ ಸರ್ವ್ ಮಾಡೀನಿ. ನೀವು ಅನ್ನ, ಚಪಾತಿ, ರೊಟ್ಟಿ, ದೋಸೆ ಎದ್ರ ಜೊತೆ ಬೇಕಾದರೂ ತಿನ್ಬೋದ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.